ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂದರೆ, ಭಗವಂತನ ಬಳಿ ನಾವು ಏನನ್ನು ಕೇಳಬೇಕು. ಕೆಲವ್ರು ಹೇಳ್ತಾರೆ ಕೇಳಿದ್ರೆ ಅರ್ಥ ಆಗುತ್ತೆ ಅಂತಾರೆ, ಕೆಲವ್ರು ಹೇಳ್ತಾರೆ ಏನು ಕೇಳಬಾರ್ದು ಅಂತ. ಹಾಗಿದ್ರೆ ಏನನ್ನು ಕೇಳಬೇಕು, ಏನನ್ನು ಕೇಳಬಾರ್ದು? ಇಷ್ಟು ದಿನ ನಾನು ಆಧ್ಯಾತ್ಮಿಕವಾಗಿ ಓದಿದಾಗ ನನಗೆ ತಿಳಿದಿದ್ದೇನಪ್ಪ ಅಂತ ಅಂದರೆ, ನಮ್ಮ ಭಕ್ತಿ ಪ್ರಹ್ಲಾದನ ಥರ ಇರಬೇಕಂತ. ಯಾಕೆ ಅಂತ ಅಂದರೆ, ಪ್ರಹ್ಲಾದ ಸದಾ ಭಗವಂತನನ್ನು ನೆನೆಸ್ತಾ ಇದ್ದ. ಹಾಗೆ ಅವನ ಕಷ್ಟಕ್ಕೆ ಭಗವಂತ ತಾನಾಗಿಯೇ ಓಡಿ ಬಂದು ಅವನ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾನೆ. ಹಿರಣ್ಯಕಶಿಪುವಿನ ಸಂಹಾರ ಆದಮೇಲೆ ಪ್ರಹ್ಲಾದನನ್ನು ನೋಡಿ ಭಗವಂತ ಕೇಳ್ತಾನೆ, ನಿನಗೆ ಏನು ಬೇಕು ಅಂತ. ತಕ್ಷಣ ಪ್ರಹ್ಲಾದ ಹೇಳ್ತಾನೆ, ನನ್ನ ಭಕ್ತಿ ವ್ಯಾಪಾರಕ್ಕಿಲ್ಲ. ಅಂದರೆ ನಾನು ನಿನ್ನನ್ನು ಭಕ್ತಿ ಮಾಡಿದೆ, ನನಗೇನೋ ಬೇಕು, ನೀನು ಕೊಡ್ತೀಯಾ? ಅದು ನನ್ನ ಭಕ್ತಿಯಲ್ಲ, ನನ್ನ ಭಕ್ತಿಯನ್ನು ನಾನು ವ್ಯಾಪಾರಕ್ಕಿಟ್ಟಿಲ್ಲ ಅಂತ ಹೇಳ್ತಾನೆ. ಇನ್ನು ಧ್ರುವನ ಬಗ್ಗೆ ಬರೋದಾದರೆ, ಧ್ರುವ ಕೂಡ ಚಿಕ್ಕ ಬಾಲಕ. ಅವನಿಗೂ ಅಷ್ಟೇ ಭಗವಂತ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿನಗೆ ಒಂದು ಧ್ರುವ ಲೋಕವನ್ನೇ ಕಟ್ಕೊಳ್ತೀನಿ, ಹಾಗೆಯೇ ನೀನು ಧ್ರುವ ನಕ್ಷತ್ರವಾಗಿ ನೀನು ಸದಾ ಶಾಶ್ವತವಾಗಿರ್ತೀಯ. ಅಷ್ಟೇ ಅಲ್ಲ, ಯಾರು ಜ್ಞಾನಿಗಳಿರ್ತಾರೆ ಅವರೆಲ್ಲರಿಗೂ ಸಹ ಶ್ರೇಷ್ಠವಾದ ಲೋಕ ಧ್ರುವ ಲೋಕ, ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಆ ರೀತಿಯಾದಂತಹ ಲೋಕವನ್ನು ನಿನಗೆ ಕೊಡ್ತೀನಿ ಅಂದರೆ ಧ್ರುವ ಸಹ ಹೇಳ್ತಾನೆ, ನನಗದು ಯಾವುದೂ ಬೇಡ. ಅಂದರೆ ನಿಸ್ವಾರ್ಥವಾದ ಪ್ರೀತಿ ಹಾಗೂ ಭಕ್ತಿ ಭಗವಂತನ ಮೇಲೆ ನಮಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಮಹಾಭಾರತದಲ್ಲಿ ಕೃಷ್ಣ ಎಲ್ರಿಗೂ ಕೇಳ್ಕೊಂಬರ್ತಾನೆ ಏನು ಬೇಕು ಅಂತ. ಆಗ ಕುಂತಿ ಕೇಳ್ತಾನೆ, ಅಮ್ಮ ನಿನಗೇನು ಬೇಕು? ಆಗ ಕುಂತಿ ಏನು ಕೇಳ್ತಾಳೆ ಅಂತ ಅಂದರೆ, ನನಗೆ ಕಷ್ಟ ಕೊಡು ಅಂತ ಕೇಳ್ತಾಳೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ಎಲ್ಲರೂ ಸುಖ ಬೇಕು, ಆಸ್ತಿ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಕೇಳಿದ್ರೆ ಕಷ್ಟ ಬೇಕು ಅಂತ ಕುಂತಿ ಕೇಳ್ತಿದ್ದಾಳಲ್ಲ ಅಂತ. ಆಗ ಕೃಷ್ಣ ಕೇಳ್ತಾನೆ, ಏನು ಕೇಳ್ತಾ ಇದೆಯಮ್ಮ ನೀನು ಕಷ್ಟ ಬೇಕು ಅಂತ ಕೇಳ್ತಿದ್ಯಾ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಹೌದು ನಾನು ಕಷ್ಟ ಬೇಕು ಅಂತ ಕೇಳ್ತೀನಿ. ಯಾಕೆ ಅಂದರೆ, ಕಷ್ಟದಲ್ಲಿ ಇದ್ದಾಗ ನಾನು ನಿನ್ನನ್ನು ಸದಾ ನೆನಪಿಸ್ಕೊಳ್ತೇನೆ. ನಾನು ನೆನಪಿಸ್ಕೊಂಡಾಗೆಲ್ಲ ನೀನು ನನ್ನ ಜೊತೆ ಇರ್ತೀಯ, ನನ್ನ ಸಹಾಯಕ್ಕೆ ಬರ್ತೀಯ. ಅದಕ್ಕಿಂತ ಬೇರೆ ಏನು ಬೇಕು? ನೀನೇ ಸಂಪೂರ್ಣವಾದಂತಹ ಎಲ್ಲ ಸೃಷ್ಟಿಯ ಒಡೆಯ, ನೀನೇ ದೊಡ್ಡ ನಿಧಿ, ಅದಕ್ಕಿಂತ ನಿಧಿ ಇನ್ನೇನಿದೆ? ಹಾಗಾಗಿ ನನಗೆ ನೀನು ಬೇಕು, ನೀನು ಬಿಟ್ಟು ಇನ್ನೇನು ಬೇಡ. ಯಾಕೆಂದರೆ ಕಷ್ಟದಲ್ಲಿದ್ದಾಗ ನಾನು ಸದಾ ನಿನ್ನನ್ನು ಜ್ಞಾಪಿಸ್ಕೊಳ್ತೀನಿ, ಅದಕ್ಕಿಂತ ಬೇರೆ ಏನು ಬೇಕು ಅಂತ ಕೇಳ್ತಾಳೆ. ಹೌದು, ಕುಂತಿಯ ಉದಾಹರಣೆ ಏನಿದೆ, ಇದು ನಾವು ಭಗವದ್ಗೀತೆಯಲ್ಲೂ ವಿಷ್ಣು ಸಹಸ್ರನಾಮದಲ್ಲೂ ಸಾಕಷ್ಟು ಬಾರಿ ತಗೊಳ್ತೀವಿ. ಯಾಕೆ ಅಂತಂದರೆ, ಕುಂತಿ ಕೇಳಿದ ಹಾಗೆ ಕಷ್ಟವನ್ನೇ ಕೊಡುವಂತ ನಾವು ಯಾರೂ ಸಹ ಕೇಳೋದೇ ಇಲ್ಲ. ಆದರೆ ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಮಾತ್ರ ಅವನ ಮೊರೆ ಹೋಗ್ತೀವಿ. ಹಾಗಾಗಿ ಸದಾ ಭಗವಂತನನ್ನು ನೆನಪಿಸ್ಕೊಳ್ತಾ, ನೆನೆಯುತ್ತಾ, ಸ್ತುತಿಸ್ತಾ, ನಾಹಂ ಕರ್ತ ಹರಿಕರ್ತ, ಭಗವಂತ ಎಲ್ಲವುದೂ ಸಹ ನಿನ್ನಿಂದಲೇ ಅಂತ ನಾವು ಅವನಿಗೆ ಸಂಪೂರ್ಣ ಶರಣಾದಾಗ ಭಗವಂತ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡ್ಕೊಳ್ತಾನೆ ಅಲ್ವಾ? ಏನು ಹೇಳ್ತೀರಾ? ಯೋಚನೆ ಮಾಡಿ. ಹಾಗೆ ಭಗವಂತನನ್ನು ನಿಷ್ಕಾಮವಾಗಿ ಪ್ರೀತಿಸುವ ಶಕ್ತಿ ನಮಗೆ ಅವನೇ ಕೊಡಲಿ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.